ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಿಮ್ಮೆಲ್ಲರನ್ನು ದೈವ ಸಂದೇಶಕ್ಕೆ ಕ್ರಿಸ್ತನ ಹೆಸರಿನಲ್ಲಿ ನಾನು ಸುಸ್ವಾಗತನ ಕೋರುವಂತನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ಸಂದೇಶವನ್ನು ಮೊದಲು ನಾವು ದೇವರನ್ನು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ತಂದೆಯ ದೇವರೇ, ರಕ್ಷಕನೇ, ನಾಮೇ ಸ್ತೋತ್ರಪ್ಪ. ಈ ಸಮಯದಲ್ಲಿ ನೀನು ನಮ್ಮ ಜೊತೆಯಲ್ಲಿ ಮಾತನಾಡಿ ನಿನ್ನ ವಾಕ್ಯದ ಮುಖಾಂತರ ನೀನು ಪರಿಶುದ್ಧ ಆತ್ಮದನ್ನು ನಮಗೆ ದಯಪಾಲಿಸು. ಆತ್ಮದಿಂದ ಬರ್ತಕ್ಕಂಥ ಪ್ರತಿಫಲವನ್ನು ನಾವು ಅನುಭವಿಸಿ ನಿನ್ನನ್ನು ಕೊಂಡಾಡುವಂಥ ಭಾಗ್ಯನ ನಮ್ಮೆಲ್ಲರಿಗೂ ದಯಪಾಲಿಸಿ ಎಂದು ಪ್ರಭು ರಕ್ಷಕನಾದ ಯೇಸುವಿನ ಮಧುನಾಮದಲ್ಲಿ ಬೇಡ್ತೇನೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇವತ್ತು ಸತ್ಯ ಸಂದೇಶದಲ್ಲಿ ನಾವು ಇಲ್ಲಿವರೆಗೂ ಕ್ರಿಸ್ತನಿಂದ ಪರಿಶುದ್ಧ ಆತ್ಮವನ್ನು ನಾವು ಯಾವ ರೀತಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ, ನಾವು ಒಂದು ಪವಿತ್ರಾತ್ಮನ ಒಂದು ಪಕ್ಷದಲ್ಲಿ ಆ ಪವಿತ್ರಾತ್ಮ ಮುಖಾಂತರ ನಮಗೆ ಯಾವ ರೀತಿ ಬಿಡುಗಡೆ ಆಗುತ್ತದೆ ಅಂತ ಸ್ವಾಮಿ ಹೇಳುವಂತನಾಗಿರ್ತಾನೆ. ಇವತ್ತು ನಾವು ಸತ್ಯ ದೇವರನ್ನು ಆರಾಧಿಸುವಂಥ ನಾವು ಪರಿಶುದ್ಧ ಆತ್ಮದಿಂದ ನಾವು ದೇವರನ್ನು ಆರಾಧಿಸಬೇಕಾಗಿದೆ. ಹಾಗೆ ನೋಡುವಾಗ ಇವತ್ತಿನ ಸಂದೇಶದಲ್ಲಿ ಯೋಹಾನ ಬರೆದ ಸುವಾರ್ತೆ 8ನೇ ಸಂಧಿ 32ನೇ ವಚನದಲ್ಲಿ ಸ್ವಾಮಿ ಹೇಳುವುದು ಏನೆಂದರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ಸ್ವಾಮಿ ಹೇಳ್ತಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡುವುದಾದರೆ ನೀವು ಸತ್ಯವನ್ನು ತಿಳ್ಕೊಳ್ತೀರಿ. ಇವತ್ತು ಸತ್ಯಕ್ಕೆ ಬರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ದೇವರ ಆಗಬೇಕಾದ್ರೆ ಅವನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ಇಲ್ಲಿ ಹೇಳುವುದಾದರೆ ಯೋಹಾನ ಸುವಾರ್ತೆಯಲ್ಲಿ ನಾವು ತಿಳಿಯುವಾಗ ಸ್ವಾಮಿ ಹೇಳುವುದೇನೆಂದರೆ, ಸತ್ಯವನ್ನು ತಿಳಿಯುವಾಗ ನಿಮಗೆ ಬಿಡುಗಡೆ ಉಂಟಾಗುತ್ತದೆ ಅಂತ ಹೇಳಿದ್ರು. ಆವಾಗ ಪರಿಸಯ್ಯದ ಯಹೂದ್ಯರು, ನಮಗೆ ಯಾವ ಬಿಡುಗಡೆ ನೀನು ಕೊಡಬಲ್ಲೆ, ನಾವು ಯಾರಿಗೂ ದಾಸರಲ್ಲ, ನಾವು ಅಬ್ರಾಹ್ಮಣದ ಸಂತಾನದವರು ಅಂತ ದೇವರನ್ನು ಪ್ರಶ್ನೆ ಹಾಕುವಂತರಾಗಿದ್ದಾರೆ. ಪ್ರಿಯರೇ, ಇಲ್ಲಿ ಸ್ವಾಮಿ ಯಾವ ಬಿಡುಗಡೆ ವಿಚಾರದಲ್ಲಿ ಹೇಳುತ್ತಿದ್ದಾನೆ ಅನ್ನೋದು ತಿಳಿದಿರಲಿಲ್ಲ. ಯಾಕೆಂದರೆ ಅವ್ರಿಗೆ ಸತ್ಯವನ್ನೇ ತಿಳಿದೇ ಇಲ್ಲದ ಮೇಲೆ ದೇವರ ವಾಕ್ಯವರ ಅದು ಅರ್ಥವು ತಿಳಿಯುವುದಿಲ್ಲ. ಇಲ್ಲಿ ನಾವು ಹೇಳುವುದಾದರೆ ಏನಂತೀರಿ, ನಾವು ಕ್ರಿಸ್ತನದಿಂದ ಬಿಡುಗಡೆನ ಹೊಂದಂಥ ಮಕ್ಕಳು ಏನಂತೀರಿ, ದೇವರ ಆತ್ಮದಲ್ಲಿ ನಡೆಯುವಂತಾಗಿದ್ದಾರೆ. ಬಿಡುಗಡೆ ಅನ್ನುವಾಗ ಅವರು ಏನಂತೀರಿ, ದಾಸತ್ವದಲ್ಲಿ ಇರ್ತಕ್ಕಂಥದ್ದು. ನಾವು ಓದುವಾಗ ಬಿಡುಗಡೆ ಮತ್ತು ದಾಸತ್ವ ಅನ್ನುವಾಗ ನಮ್ಮ ಮನಸ್ಸು ಎಲ್ಲಿಗೆ ಹೋಗುತ್ತದೆ ಅಂದರೆ, ಇಸ್ರಾಯೇಲರ ಕಾಲಕ್ಕೆ ಹೋಗುವಾಗ ಇಸ್ರಾಯೇಲರು ದಾಸತ್ವದಲ್ಲಿ ಇದ್ದರು. ಐಗುಪ್ತ ದೇಶದಲ್ಲಿ, ಐಗುಪ್ತ ರಾಜ್ಯದಲ್ಲಿ ಇಸ್ರಾಯೇಲು ಎಷ್ಟು ವರ್ಷ ದಾಸರಾಗಿತ್ತು ಅಂತ ನಾವು ನೋಡುವಾಗ ಅವರು 400 ವರ್ಷ ದಾಸತ್ವದಲ್ಲಿ ಜೀವಿಸುವಂತರಾಗಿದ್ದಾರೆ. ಆ ದೇವರಿಂದ ಆರಿಸಿಕೊಂಡಂಥ ಜನಾಂಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು ಅನ್ನುವುದು ಬಹಳಷ್ಟು ಆಶ್ಚರ್ಯ. 400 ವರ್ಷ ಅವರು ದಾಸತ್ವದಲ್ಲಿ ದುಡಿತಾ ಇದ್ದರು, ಅವ್ರಿಗೆ ಬಿಡುಗಡೆನೇ ಇಲ್ಲ. ದಾಸತ್ವ ಅನ್ನುವಾಗ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ನಾವು ಏನಂತೀರಿ, ನಮ್ಮ ಸ್ವಾತಂತ್ರ್ಯ ಯಾವುದರಲ್ಲಿ ಇರೋದಿಲ್ಲ. ಒಬ್ಬರ ಕೆಳಗದಲ್ಲಿ ನಾವು ಕೆಲಸ ಮಾಡುವಾಗ ನಾವು ಅವರಿಗೆ ದಾಸತ್ವದಲ್ಲಿ ಇರ್ತೇವೆ. ಅವ್ರು ಹೇಳಿದ್ದನ್ನು ಮಾಡಬೇಕಾಗಿದೆ. ಅಲ್ಲಿ ನಮ್ಮ ಸ್ವಾತಂತ್ರ್ಯ ಯಾವುದೂ ಇಲ್ಲ, ನಮ್ಮ ಇಚ್ಛೆದಂತೆ ನಾವು ಮಾಡುವ ವಿಚಾರಗಳು ಒಂದೂ ಬರುವುದಿಲ್ಲ. ಅದೇ ರೀತಿ ಇಸ್ರಾಯೇಲರು 400 ವರ್ಷ ದಾಸತ್ವದಲ್ಲಿರುವಾಗ ಅವರ ಗೋಳಾಟ ನೋಡದೆ ಸ್ವಾಮಿ ಅವರನ್ನು ಐಗುಪ್ತ ದೇಶದಿಂದ ತರುವಂತಾಗಿದ್ದಾರೆ. ತರುವಾಗ ಅವರು ಮೋಸೆಯನ್ನು ಕಳಿಸಿ ಅವರನ್ನು ಮೋಸೆಯ ನಾಯಕತ್ವದಲ್ಲಿ ಅವ್ರನ್ನ ಬಿಡುಗಡೆ ಮಾಡಿ ತರುವಾಗ ಕೆಂಪು ಸಮುದ್ರದ ಮುಂದೆ ಬರುವಂತರಾಗಿರ್ತಾರೆ. ಕೆಂಪು ಸಮುದ್ರದ ಮುಂದೆ ಬರುವಾಗ ಅಲ್ಲಿ ಹಿಂದೆಗಡೆ ನೋಡುವಾಗ ಐಗುಪ್ತ ದೇಶದ ರಾಜನು ಮತ್ತು ಅವ್ರ ಸೈನ್ಯವು ಹಿಂದೆ ಬರುವಂತೆ ನೋಡ್ತಾರೆ. ಮುಂದೆ ನೋಡಿದ್ರೆ ಸಮುದ್ರ. ಅವರೆಲ್ಲ ಭಯ ಪಡುವಂತರಾಗಿರ್ತಾರೆ. ಆ ಭಯಪಟ್ಟು ಮೋಸೆಯನ್ನು ಧ್ವನಿಸುವಂತಾಗಿರ್ತಾರೆ. ನೋಡಿ ಪ್ರಿಯರೇ, ನಾವು ಓದುವಾಗ ಇಲ್ಲಿ ಏನಂತ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. ಅದನ್ನು ವಿಮೋಚನಾ ಕಾಂಡ 14ನೇ ಸಂಧಿಯಲ್ಲಿ ನಾವು ಓದುವಾಗ
ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು, ನಾವು ಐಗುಪ್ತರಿದ್ದಾಗಲೇ ನಿನ್ನ ನಮ್ಮ ಗೊಡವೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವೆಂಬುದಾಗಿ ನಿನಗೆ ಹೇಳಲಿಲ್ಲವೇ? ಹೌದು ಪ್ರಿಯರೇ, ಇಲ್ಲಿ ಇಸ್ರಾಯೇಲರು ಆ ಸೈನ್ಯವನ್ನು ನೋಡಿ, ಸಮುದ್ರದ ಮುಂದೆ ಸಮುದ್ರವನ್ನು ನೋಡಿ ಅವ್ರಿಗೆ ಹೋಗೋ ಮಾರ್ಗ ಕಾಣದೆ ಅವರು ನಂಬಿಕೆ ದೇವರ ಮೇಲೆ ಇರುವುದಿಲ್ಲ. ಆಗ ಮೋಸೆನ ಹೇಳ್ತಾರೆ, ಓ ನಿನಗೆ ಹೇಳಿದ್ನಲ್ಲ ಮೋಸೆ, ನಾವು ಅವ್ರಿಗೆ ದಾಸರಾಗಿದ್ದರೆ ಎಷ್ಟೋ ಒಳ್ಳೆಯದು. ಹೌದು ಪ್ರಿಯರೇ, ಕೆಲವು ಸಂದರ್ಭದಲ್ಲಿ ನಾವು ನಮ್ಮ ಸನ್ನಿವೇಶಗಳನ್ನು ಎದುರಿಸದೆ ನಾವು ನಂಬಿಕೆನ ಕಳ್ಕೊಳ್ತೇವೆ. ಅದೇ ರೀತಿ ಇಸ್ರಾಯೇಲರು ದೇವರು ಕೊಟ್ಟಂಥ ಭರವಸೆಯನ್ನು ಮರೆತು ಮೋಸೆನ ಅವರು ದ್ವೇಷವಂತರಾಗಿದ್ದರು. ನಾವು ಅಲ್ಲೇ ದಾಸರಾಗಿರ್ಬೋದಾಗಿತ್ತು, ಮತ್ತೆ ಅವರು ದಾಸತ್ವಕ್ಕೆ ಬಯಸುವಂತಾಗಿದ್ದರು. ಯಾಕೆಂದರೆ ನಾವು ಈ ಸಮುದ್ರದಲ್ಲಿ ಸಾಯೋ ಬದಲು ನಾವು ಐಗುಪ್ತ ದೇಶದಲ್ಲಿ ಚೆನ್ನಾಗಿ ಅವ್ರು ದಾಸತ್ವದಲ್ಲಿ ಜೀವಿಸುವಂತಾಗಿದ್ದು. ಯಾಕೆಂದರೆ ಪ್ರಿಯರೇ ನೋಡಿ, ಇಲ್ಲಿ ನಾವು ದಾಸತ್ವ ಅವರು ಜೀವವನ್ನು ಎಷ್ಟು ಪ್ರೀತಿ ಮಾಡೋದಂದರೆ ದಾಸತ್ವಕ್ಕೆ ಮತ್ತೆ ಹೋಗಬೇಕಾಗಿತ್ತು ಅಂತ ಬಯಸುವಂತರಾಗಿದ್ದರು. ಹೌದು ಪ್ರಿಯರೇ, ಆದರೆ ಮೋಸ ಏನೇ ಹೇಳುವಂತನಾಗಿದ್ದಾನೆ, ನೀವು ಭಯ ಪಡಿಬೇಡಿ, ಏನಂತೀರಿ, ಇವತ್ತು ನೀವು ದೇವರು ಮಾಡಿದ ರಕ್ಷಣೆಯನ್ನು ನಿಂತು ನೋಡ್ರಿ ಅಂತ ಹೇಳಿದ್ದು. ಅದೇ ವಾಕ್ಯದಲ್ಲಿ ನಾವು ಓದುವಾಗ ನೋಡ್ರಿ, 14ನೇ ಸಂಧಿ 13ನೇ ವಚನದಲ್ಲಿ, ಆದರೆ ಮೋಸೆ ಜನರಿಗೆ ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವು ಸುಮ್ಮನೆ ಇರಿ ಎಂದು ಹೇಳಿದ್ದನು. ಅಬೇ, ಆ ಅದ್ಭುತ ದೇವರು ಆ ಮೋಸೆಯ ಮುಖಾಂತರ ಹೇಳಿದ್ದಾರೆ, ನೀವು ಯಾವುದಕ್ಕೂ ಅಂಜಬೇಕಾಗಿಲ್ಲ, ದೇವರು ನಿಮಗಾಗಿ ಯುದ್ಧ ಮಾಡ್ತಾನೆ ಅಂತ ಹೇಳಿದ್ದು. ಆದಾಗೂ ಪ್ರಿಯರೇ, ಆ ದೇವರ ರಕ್ಷಣೆಯನ್ನು ಅವರು ಆವತ್ತು ಕಾಣುವಂತರಾಗಿರ್ತಾರೆ. ಆ ದಾಸರಾದಂಥ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ಇಸ್ರಾಯೇಲರು ಆ ದೇವರ ರಕ್ಷಣೆಯನ್ನು ಅವತ್ತು ನೋಡಿ ಬಹಳಷ್ಟು ಭಯಪಡುವಂತಾಗಿರ್ತಾರೆ. ಹೌದು ಪ್ರಿಯರೇ, ದೇವರ ಮಕ್ಕಳು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಷ್ಟದಲ್ಲಿ ಸಿಲುಕಿದರೂ ಸಹ ಸ್ವಾಮಿ ತನ್ನ ರಕ್ಷಣೆಯಿಂದ ಏನಂತಾನೆ ತನ್ನ ಮಕ್ಕಳನ್ನು ಕಾಪಾಡುವಂತನಾಗಿರ್ತಾನೆ. ದೇವರು ನಿಮಗಾಗಿ ಯುದ್ಧ ಮಾಡುತ್ತಾನೆ ಅಂತ ಹೇಳಿದ ದೇವರು ಇವತ್ತು ಸಹ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಆ ಪವಿತ್ರಾತ್ಮನ ನಮ್ಮ ಜೊತೆಯಲ್ಲಿ ಏನೋ ಮಾಡುವಂತನಾಗಿದ್ದಾನೆ ಅಂದರೆ ನಮಗೆ ಜಯವನ್ನು ಕೊಡುವಂತನಾಗಿದ್ದಾನೆ. ಕ್ರಿಸ್ತನು ಈ ಶರೀರದ ಮೇಲೆ ಜಯವನ್ನು ತಂದುಕೊಟ್ಟನು, ಪಾಪದ ಮೇಲೆ ಜಯವನ್ನು ತಂದುಕೊಟ್ಟನು, ಈ ಲೋಕದ ಮೇಲೆ ಜಯವನ್ನು ತಂದುಕೊಟ್ಟನು ಪ್ರಿಯರೇ. ಯಾಕಂದರೆ ನಾವು ಈ ಲೋಕದಲ್ಲಿ ಇರುವವರೆಗೂ ಈ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಸೋಲಬಾರ್ದು ಅಂತ ಸ್ವಾಮಿ ನಮಗೆ ಜಯವನ್ನು ತಂದುಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಾವು ಒಂದಾಗಿರುವಾಗ, ಅವನ ವಾಕ್ಯದಲ್ಲಿ ಬೆಳೆಯುವಾಗ, ಅವನ ಆತ್ಮದಲ್ಲಿ ಬೆಳೆಯುವಾಗ ನಾವು ಕ್ರಿಸ್ತನ ಜಯದಲ್ಲಿ ಪಾಲುಗಾರರಾಗ್ತೇವೆ. ಯಾಕೆಂದರೆ ನಾವು ನೋಡುವಾಗ ನೀವು ದಾಸರಲ್ಲ, ನೀವು ಮಗನು ಅಂತ ಹೇಳುವಂತನಾಗಿರ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಸಂಧಿ, ಇಲ್ಲಿ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಈಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಅಬೇ ಪ್ರಿಯರೇ, ಯಾವಾಗ ಆತ್ಮ ನಮ್ಮ ಹೃದಯಗಳಲ್ಲಿ ಬರುತ್ತದೆ, ನಮ್ಮ ಜೀವಿತಗಳಲ್ಲಿ ಬರುತ್ತದೋ ಆವಾಗ ನಾವು ಬಲ ಹೊಂದಿ ಏನಂತೀವಿ, ನಾವು ದಾಸರಲ್ಲ ಮಗನಾಗಿದ್ದೀವಿ. ನೀವು ಇನ್ನು ದಾಸನಲ್ಲ ಮಗನಾಗಿದ್ದಿ ಅಂತ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ತಿಳಿಸ್ಕೊಡುವಂತನಾಗಿರ್ತಾರೆ ಪ್ರಿಯರೇ. ಯಾಕೆಂದರೆ ಇವತ್ತು ನಾವು ಕ್ರಿಸ್ತನಿಂದ ನೋಡ್ರಿ ಹೇಳ್ತಾನೆ, ಮಗನೆಂದ ಮೇಲೆ ನೀ ದೇವರ ಮೂಲಕ ಬಾಧ್ಯನೂ ಆಗಿದ್ದೆ. ಯಾವುದಕ್ಕೆ ಬಾಧ್ಯನಾಗಿದ್ದೇವೆ ಪ್ರಿಯ? ಇವತ್ತು ಈ ಕಾಲದಲ್ಲಿ ಈ ಲೋಕದಲ್ಲಿ ನಾವು ಕ್ರಿಸ್ತನ ಮುಖಾಂತರ ಯಾವ ಭಾಗ್ಯವನ್ನು ಹೊಂದಿದ್ದೇವೆ ಅಂದರೆ ಅವನ ಜಯದಲ್ಲಿ ನಾವು ಭಾಗ್ಯರಾಗಿದ್ದೇವೆ ಇವತ್ತು. ಯಾಕೆಂದರೆ ಇವತ್ತು ಕ್ರಿಸ್ತನು ತಂದುಕೊಟ್ಟಂಥ ಜಯದಲ್ಲಿ ನಾವು ಇವತ್ತು ಪಾಲುಗಾರಾಗಿದ್ದೇವೆ. ಯಾಕಂದರೆ ನಾವು ಹೇಳುವುದಂತ ಪೌಲನು ಹೇಳುವಂತನಾಗಿದ್ದಾನೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಸಂಧಿ 57ನೇ ವಚನದಿಂದ ನೋಡುವಾಗ, ದೇವರಿಗೆ ಸ್ತೋತ್ರ ಮಾಡಿರಿ, ಕ್ರಿಸ್ತನಿಂದ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಕ್ರಿಸ್ತನ ಮುಖಾಂತರ ಬಂದಂಥ ಜಯದಲ್ಲಿ ನಾವು ಇವತ್ತು ಪಾಲುಗಾರಾಗಿದ್ದೇವೆ, ನಾವು ಬಾಧ್ಯರಾಗಿದ್ದೇವೆ ಪ್ರಿಯರೇ. ಆ ಒಂದು ಮಹಾ ಸಂಗತಿಯನ್ನು ನಾವು ತಿಳ್ಕೊಳ್ಳುವಾಗ ಪವಿತ್ರಾತ್ಮ ಹೊರತು ಯಾವುದು ಅದು ತಿಳಿಯುವುದಿಲ್ಲ. ಆ ಜಯದಲ್ಲಿ ಇವತ್ತು ನಾವು ಒಂದಾಗಿದ್ದೇವೆ. ನಾವು ಇವತ್ತು ದಾಸರಲ್ಲ. ದಾಸತ್ವದಲ್ಲಿ ಅನ್ನುವಾಗ ಏನಂತಾರೆ, ಶರೀರತ್ವ ದಾಸತ್ವದಲ್ಲಿ ಬರುವಂತರಾಗಿತ್ತು. ಇವತ್ತು ನಮ್ಮ ಮನೋಭಾವನೆಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಯಾವ ರೀತಿ ಯೋಚನೆ ಮಾಡ್ತಿದ್ದೇವೆ. ರೋಮಾಯದವರೆಗೆ ಬರೋ ಪತ್ರಿಕೆಯಲ್ಲಿ ನಾವು ಓದುವಾಗ 6ನೇ ಸಂಧಿಯಲ್ಲಿ ಬಹಳಷ್ಟು ಪೌಲನು ನಮಗೆ ತಿಳಿಸ್ಕೊಡುವಂತನಾಗಿದ್ದಾನೆ. 11ನೇ ವಚನದಲ್ಲಿ ಓದೋಣ.
ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ನಾವು ಶರೀರ ಭಾವದ ಆಸೆಯಲ್ಲಿ ನಾವು ಸತ್ತು ಇವಾಗ ಜೀವಿಸುವುದು ದೇವರ ಮೇಲೆ ನಂಬಿಕೆಯ ಮುಖಾಂತರ. ಹೌದು ಪ್ರಿಯರೇ, ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಿರುವಾಗ ಕ್ರಿಸ್ತನು ನಮಗೆ ಆ ಜಯದಲ್ಲಿ ನಡೆಸುವಂತನಾಗಿರ್ತಾನೆ. ಯಾಕೆಂದರೆ ನಾವು ಇಲ್ಲಿ ಹೇಳುವಾಗ ಈ ಮುಂದೆ ನಾವು ಹೋದುವಾಗ ಹೇಳ್ತಾರೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಿಗೆ ಅಧೀನರಲ್ಲ ಕೃಪೆಗೆ ಅಧೀನಾಗಿದ್ದೀರಿ. ಆಮೆನ್. ಕ್ರಿಸ್ತನನ್ನು ನಂಬಿದ ಮೇಲೆ, ಕ್ರಿಸ್ತನ ಆತ್ಮನ ಹೊಂದ ಮೇಲೆ ನಾವು ಯಾವುದಕ್ಕೆ ದಾಸತಿಲ್ಲ? ದಾಸತ್ವ, ಶರೀರಕ್ಕೆ ದಾಸರಲ್ಲ. ಇಲ್ಲಿ ನಾವು ಯಾವುದಕ್ಕೆ ಅಂದಿದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಪಾತ್ರರಾಗಿದ್ದೇವೆ. ದೇವರಿಂದ ಕ್ರಿಸ್ತನ ಮುಖಾಂತರ ನಾವು ಕೊಟ್ಟಂಥ ಆ ಕೃಪೆಯಲ್ಲಿ ನಾವು ಇವತ್ತು ಬಾಳಿದ್ದೇವೆ. ಇವತ್ತು ನಾವು ಪ್ರಿಯರೇ, ನಾವು ಯಾವುದಕ್ಕೆ ದಾಸರಾಗಿದ್ದೆ ಅಂದರೆ ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಯಾಕೆಂದರೆ ಇವತ್ತು ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಜೀವಿಸುವಾಗ ನಾವು ಆ ಜಯದಲ್ಲಿ ಜೀವಿಸುವಂತಾಗಿದ್ದೇವೆ. ಅದು ಪೌಲನ ಒಂದು ಅನುಭವ ಆಗಿತ್ತು. ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಒಂದು ಜಯದ ಅನುಭವ ಯಾವ ರೀತಿ ಬರುವುದಾದರೆ, ನಾವು ಪೌಲನ ಜೀವಿತವನ್ನು ನೋಡುವಾಗ ನಾವು ಅವನು ಯಾವ ರೀತಿ ಕ್ರಿಸ್ತನ ಜೀವಿತವನ್ನು ಅನುಭವಿಸ್ತಾನೆ, ಕ್ರಿಸ್ತನ ಜಯದಲ್ಲಿ ಜೀವಿಸ್ತಾನೆ ಅಂದರೆ ಅವನೇ ಹೇಳುವಂತನಾಗಿದ್ದಾನೆ. ಗಲಾತ್ಯದವರೆಗೆ ಬರೆದ ಪತ್ರಿಕೆ 2ನೇ ಸಂಧಿ 20ನೇ ವಚನದಲ್ಲಿ ಹೇಳುವುದಾದರೆ, ಕ್ರಿಸ್ತನು ಜೀವಿಸುವನು ನಾನಲ್ಲ ಅಂತ ಹೇಳ್ತಾನೆ. ನಾನು ಎಲ್ಲವನ್ನ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವಂತನ ಆ ಒಂದು ಅನುಭವ ಪೌಲನಲ್ಲಿತ್ತು ಪ್ರಿಯರೇ. ಯಾಕೆಂದರೆ ನಾವು ಕ್ರಿಸ್ತವನಾದರೆ ನಾವೆಲ್ಲವನ್ನು ಆ ಶಿಲುಬೆ ಮೇಲೆ ನಾವು ತ್ಯಾಗ ಮಾಡುವಂತಾಗಿದ್ದೇವೆ. ಪೌಲನು ಎಲ್ಲವನ್ನ ತ್ಯಾಗ ಮಾಡಿ ಆ ದೇವರ ಆತ್ಮದಲ್ಲಿ ಜೀವಿಸುವಂತನಾಗಿದ್ದು, ಆ ಪರಿಶುದ್ಧ ಆತ್ಮದಲ್ಲಿ ಜೀವಿಸುವಾಗ ಅವನೆಲ್ಲವನ್ನ ಶಿಲುಬೆಗೆ ಹಾಕಿಸ್ಕೊಂಡಿದ್ದಂತೆ. ಅಂಥ ಒಂದು ಅನುಭವ ಇವತ್ತು ಕ್ರೈಸ್ತರಾದ ನಮ್ಮಲ್ಲಿ ಇರಬೇಕಾಗಿದೆ ಪ್ರಿಯರೇ. ಇವಾಗ ಜೀವಿಸುವುದು ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸುವಂತನಾಗಿದ್ದಾನೆ. ಜೀವಿಸುವ ಆ ಕ್ರಿಸ್ತನ ಮೇಲೆ, ನಂಬಿಕೆಯ ಮೇಲೆ ಅಂತ ಹೇಳುವಂತನಾಗಿರ್ತಾನೆ. ಹೌದು ಪ್ರಿಯರೇ, ಈ ಅನುಭವದಲ್ಲಿ ನಾವು ಹೋಗುವಾಗ ಸ್ವಾಮಿಯ ಎಲ್ಲ ಜಯವನ್ನು ನಾವು ಅನುಭವಿಸಿ ನೋಡುವಂತರಾಗಿರ್ತೀವಿ. ಯಾಕೆಂದರೆ ನಾವು ಹೇಳುವಾಗ ಇಲ್ಲಿ ಗಲಾತ್ಯದವರು ಬರೆದ ಪತ್ರಿಕೆಯಲ್ಲೂ ಸಹ ನಾವು ನೋಡ್ತೇವೆ. ಯಾಕೆಂದರೆ ನಾವು ದೇವರಿಗೆ ಬಾಧ್ಯರಾದಂಥ ನಾವು ಇವತ್ತು ಕ್ರಿಸ್ತನಲ್ಲಿ ಎಲ್ಲವಕ್ಕೂ ಬಾಧ್ಯಸ್ಥರಾಗಿದ್ದೇವೆ ಪ್ರಿಯರೇ. ನೋಡ್ರಿ, ನಾವು ಮುಂದೆ ಹೇಳುವಾಗ ಪೌಲನ ಹೇಳಿದ ರೀತಿಯಲ್ಲಿ ನಾವು ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಕ್ರಿಸ್ತೇಸುವಿನಿರುವ ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ ಸ್ವೇಚ್ಛಾಭಿಲಾಷೆಯನ್ನು ಶಿಲುಬೆಗೆ ಹಾಕಿದವರು. ಯಾಕಂದರೆ ಕ್ರಿಸ್ತೇಸುವಿನವರು ಯಾರು ಕ್ರೈಸ್ತರ ಅನ್ನಿಸ್ಕೊಳ್ತಾರೋ, ಯಾರು ಕ್ರಿಸ್ತನ ಮಕ್ಕಳು ಅನ್ನಿಸ್ಕೊಳ್ತಾರೋ ಅವರೆಲ್ಲವನ್ನ ಏನಂತೀರಿ, ಎಲ್ಲವನ್ನ ಶರೀರದ ಭಾವವನ್ನು, ಅದು ವಿಷಯಾಭಿಲಾಷೆಗಳನ್ನು, ಸ್ವೇಚ್ಛಾಭಿಲಾಷೆಯನ್ನು ಎಲ್ಲವನ್ನು ಶಿಲುಬೆಗೆ ಹಾಕಿಸಿದ್ದಾರೆ. ಅಂದರೆ ಈ ಲೋಕದಲ್ಲಿ ಪ್ರಿಯರೇ ನಾವು ಎಲ್ಲವನ್ನ ಮತ್ತು ಕ್ರಿಸ್ತನ ಆತ್ಮದಲ್ಲಿ ಜೀವಿಸುವಾಗ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಂತರಾಗಿದ್ದೇವೆ. ಯಾವಾಗ ಕ್ರಿಸ್ತನ ಆತ್ಮ ನಮ್ಮಲ್ಲಿ ಬರುವಾಗ ಆ ಅನ್ಯೋನ್ಯತೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಬೆಳೆಯುವಂತಾಗಿದೆ. ಇದೇ ಆ ಒಂದು ಚಿಹ್ನೆ ಆಗಿರುವಂತಾಗಿದೆ. ಯಾಕಂದರೆ ಪ್ರಿಯರೇ, ಇವತ್ತು ಕ್ರಿಸ್ತನಿಂದ ಬಂದಂಥ ಈ ವಾಗ್ದಾನದ ಆತ್ಮದಿಂದ ನಾವು ಜಯದಲ್ಲಿ ನಡೆಯುವಂತಾಗಿದ್ದೇವೆ. ಇವತ್ತು ನಾವು ನೋಡುವಾಗ ಈ ಕ್ರೈಸ್ತರಿಗೆ ಈ ಲೋಕವೇ ಎನಿಮೆಯಾಗಿ ಕಾಣುವಂತಾಗಿದೆ. ಆದ್ದರಿಂದ ನಾವು ಇವಾಗ ಹೇಳುವುದು ಏನೆಂದರೆ ಪ್ರಿಯರೇ, ಪೌಲನಲ್ಲಿ ಬಂದಂಥ ಅನುಭವ ನಮ್ಮದಾಗಿರಬೇಕು. ನಾನು ಜೀವಿಸ್ತನಲ್ಲ, ಕ್ರಿಸ್ತನ ನಮ್ಮಲ್ಲಿ ಜೀವಿಸುವಂತನಾಗಿರ್ತಾನೆ. ಕ್ರಿಸ್ತನ ನಂಬಿತಕ್ಕಂಥ ಪ್ರತಿಯೊಬ್ಬರು ನಮ್ಮ ಹೃದಯಗಳಲ್ಲಿ ಆತ್ಮವಾಗಿ ಜೀವಿಸುವಂತನಾಗಿರ್ತಾನೆ. ಹೌದು ಪ್ರಿಯರೇ, ಇವಾಗ ನೋಡುವಾಗ ಕ್ರಿಸ್ತನ ಒಂದು ಆತ್ಮ ನಮ್ಮಲ್ಲಿ ನಡೆಸುವಂತಾಗಿದೆ. ಹಾಗೆ ಮುಂದೆ ಓದುವಾಗ ಸ್ವಾಮಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 16ನೇ ಸಂಧಿ 33ನೇ ವಚನವನ್ನು ನಾವು ಓದುವಾಗ, ಸ್ವಾಮಿ ನಾನು ಈ ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳುತ್ತೆ. ಇಲ್ಲಂತೀರಿ, ಲೋಕವನ್ನು ಜಯಿಸಿದ್ದೆ, ನೀವು ಭಯಪಡಬೇಡ್ರಿ ಅಂತ ಹೇಳೋದು. ಯೋಹಾನ ಬರೆದ ಸುವಾರ್ತೆ 16:33 ಈ ರೀತಿ ಹೇಳುತ್ತದೆ, ನೀನು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದನು. ಆಮೆನ್. ಪ್ರಿಯರೇ, ಸ್ವಾಮಿ ತನ್ನ ಶಿಷ್ಯರಿಗೆ ಕೊಟ್ಟಂಥ ಭರವಸೆ ಏನಾಗಿತ್ತು ಅಂದರೆ, ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನೀವು ಭಯಪಡಬೇಡಿ, ನನ್ನಲ್ಲಿದ್ದು ನೀವು ಸಮಾಧಾನದಿಂದ ಇರಿ. ನಿಮಗೆ ಲೋಕದಲ್ಲಿ ಸಂಕಟ ಉಂಟು,
ಕಷ್ಟ ಉಂಟು, ಆದರೆ ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನೀವು ಭಯಪಡಬೇಡಿ ಅಂತ ಹೇಳಿದ್ರು. ಹೌದು ಪ್ರಿಯರೇ, ಕ್ರಿಸ್ತನು ಜಯಿಸಿಕೊಟ್ಟಂಥ ಆ ಜಯದಲ್ಲಿ ಇವತ್ತು ನಾವೇನಾಗಿದ್ದೇವೆ ಅಂದರೆ ಜಯಶೀಲಗಳಾಗಿದ್ದೇವೆ. ನಾವು ಈ ವಾಕ್ಯದ ಮುಖಾಂತರ ನಾವು ಕ್ರಿಸ್ತನನ್ನು ನಂಬುವಾಗ ಕ್ರಿಸ್ತನ ನಾಮನ ಮಹಿಪಡಿಸುವಂತರಾಗಿದ್ದೇವೆ. ಆಗ ನಾವು ಮುಂದೆ ಹೋಗುವಾಗ ಪ್ರಿಯರೇ, ಕ್ರಿಸ್ತನಿಂದ ಬಂದಂತೆ ಈ ಒಂದು ಸಂದೇಶವನ್ನು ನಾವು ಕೇಳುವಾಗ ಸ್ವಾಮಿ ಹೇಳುವಂತನಾಗಿದ್ದಾನೆ. ಪೌಲನು ಬರೆದ ಸುವಾರ್ತೆ, ಗಲಾತ್ಯದವರಿಗೆ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ 5ನೇ ಸಂಧಿ 1ನೇ ವಚನವನ್ನು. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಪೌಲನು ಗಲಾತ್ಯದವರಿಗೆ ಹೇಳ್ತಾನೆ, ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ಏನು ಮಾಡಿದ್ದಾನೆ ಅಂದರೆ ಆ ಒಂದು ದಾಸತ್ವದಿಂದ ಬಿಡುಗಡೆ ಮಾಡಿ ಸ್ವತಂತ್ರರಾಗಿಗೋಸ್ಕರ ನಮ್ಗೆ ಕೊಟ್ಟಿದ್ದಾನೆ. ಆ ಸ್ವತಂತ್ರ ಜೀವಿತವೇ ಕ್ರಿಸ್ತನ ಜಯ. ಇವತ್ತು ಈ ಒಂದು ದಾಸತ್ವ ನೊಗದಲ್ಲಿ ನಾವು ಮತ್ತೆ ಬೆಳೆದೇ ಕ್ರಿಸ್ತನ ಒಂದು ವೃತ್ತಿಯಲ್ಲಿ ನಾವು ಬೆಳಿಬೇಕಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನು ತಂದುಕೊಂಡಂಥ ಈ ಜಯದಲ್ಲಿ ನಾವೆಲ್ಲರೂ ಏನು ಮಾಡಬಹುದು, ಮುಂದೆ ಹೋಗಬೇಕಾಗಿದೆ, ಸಂದೇಶವನ್ನು ಸಾರಬೇಕಾಗಿದೆ. ಹಾಗೆ ನೋಡುವಾಗ ನಾವು ಮೊದಲನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂತರಾಗಿರ್ತೇವೆ. 1ನೇ ಯೋಹಾನ 2ನೇ ಸಂಧಿ 15ರಲ್ಲಿ ನಾವು ಓದ್ತೇವೆ, ಲೋಕವನ್ನಾಗಲಿ ಲೋಕದಲ್ಲಿರನ್ನಾಗಲಿ ಪ್ರೀತಿಸಬೇಡ್ರಿ, ಯಾವನದು ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರಾಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟಿದೆ, ಲೋಕದಿಂದ ಹುಟ್ಟಿದವುಗಳಾಗಿವೆ. ಹೌದು ಪ್ರಿಯರೇ, ಇವತ್ತು ಯೋಹಾನನು ನಮಗೆ ಸಂದೇಶ ಕೊಡುವುದೆಂದರೆ ನೀವು ಲೋಕದಲ್ಲಿರ್ತಕ್ಕಂಥ ನೀವು ಎಚ್ಚರಿಕೆಯಿಂದಿರಬೇಕು. ಇವತ್ತು ಲೋಕ ಕ್ರೈಸ್ತರನ್ನು ಆಕರ್ಷಣೆ ಮಾಡುವಂತಾಗಿದೆ, ಸಭೆ ಯೌವನಸ್ಥರನ್ನು ಆಕರ್ಷಣೆ ಮಾಡುವಂತಾಗಿದೆ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಆಡಂಬರ ಜೀವಿತ ಇವತ್ತು ಲೋಕದ ಕಡೆಗೆ ಎಳೆಯುವಂತಾಗಿದೆ. ಹೌದು ಪ್ರಿಯರೇ, ಇವತ್ತು ಈ ಸಂದೇಶ ಮುಖಾಂತರ ನಾನು ಇವತ್ತು ಯಾವ ರೀತಿ ಹೋರಾಡ್ತಾ ಇದ್ದೇನೆ ಅನ್ನೋಕ್ಕೆ ಭಯಪಡಬೇಕಲ್ಲ. ಯಾಕೆ ಸ್ವಾಮಿ ನಮಗೆ ಬರಬೇಕಾದಂಥ ಎಲ್ಲ ಜಯವನ್ನು ತಂದು ಕೊಟ್ಟಿದ್ದಾನೆ ಕ್ರಿಸ್ತನ ಮುಖಾಂತರ. ಕ್ರಿಸ್ತನಿಂದ ಬಂದಂಥ ಈ ಜಯದಲ್ಲಿ ನಾವು ಇವತ್ತು ಜೀವಿಸಬೇಕಾಗಿದೆ. ಕ್ರಿಸ್ತನಿಂದ ಬಂದಂತಹ ಈ ಜಯದಲ್ಲಿ ನಾವು ಸಂದೇಶವನ್ನು ಸಾರಬೇಕಾಗಿದೆ. ಈ ಕ್ರಿಸ್ತನು ಕೊಟ್ಟಂಥ ಈ ಜಯದಲ್ಲಿ ನಾವು ಕ್ರಿಸ್ತನನ್ನು ಬರುವಣಿಗಾಗಿ ಕಾದಿದ್ದೇವೆ ಪ್ರಿಯರೇ. ನಮಗೊಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ ಸ್ವಾಮಿ. ಯಾಕೆಂದರೆ ಈ ಲೋಕದಲ್ಲಿ ನಾವು ಕ್ರಿಸ್ತನ ಜಯದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೂ ಕ್ರಿಸ್ತನನ್ನು ಎದುರಿರ್ತಕ್ಕಂಥ ಮಹಾಭಾಗ್ಯವನ್ನು ಕೊಟ್ಟಿದ್ದಾನೆ. ಅದೇ ಮಹಾ ನಿರೀಕ್ಷೆಯಲ್ಲಿ ನಾವು ಜೀವಿಸುವಾಗ ಪ್ರಿಯರೇ, ನಾವು ಇವತ್ತು ಕ್ರಿಸ್ತನಲ್ಲಿ ನಾವು ಒಂದಾಗಿ ಇರುವಾಗ ಅವನ ಜಯದಲ್ಲಿ ಪಾಲುಗಾರಾಗಿದ್ದೇವೆ. ಹೌದು ಪ್ರಿಯರೇ, ಇವತ್ತು ನಾವು ಎಷ್ಟೋ ನಂಬಿಕೆಗಳಲ್ಲಿ ಬಂದಿರುವಾಗ ಕ್ರಿಸ್ತನ ಜೀವಿತ ಜಯದ ಜೀವಿತದಲ್ಲಿ ನಾವು ನನ್ನ ಸ್ವಾಮಿ ಕರೆದಕ್ಕೋಸ್ಕರ ಅವನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದೇ ನಮಗೆ ತಂದುಕೊಟ್ಟಂಥ ಬಿಡುಗಡೆ ಆಗಿತ್ತು. ಸೈತಾನನಿಂದ ಆ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಅವನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದು. ಸ್ವಾಮಿ ಶಿಲುಬೆ ಮೇಲೆ ಸಾಯೋದ ಮುಖಾಂತರ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ನಮ್ಮ ಪ್ರತಿಯೊಬ್ಬರಿಗೂ ಕೊಟ್ಟಂಥ ಜಯವಾಗಿದೆ ಅದು. ಈ ಸಂದೇಶವನ್ನೇ ತಾನೇ ನಾವು ಇವತ್ತು ಸಾರಬೇಕಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಾನು ಈ ಸಂದೇಶ ಮುಖಾಂತರ ಹೇಳುವುದಾದರೆ ನಾವು ಕ್ರಿಸ್ತನ ಈ ನಂಬಿಕೆಯಲ್ಲಿ ನಾವು ಇರುವಾಗ ಕ್ರಿಸ್ತನನ್ನು ನಾವು ಕಾಣುವಂತಾಗಿದೆ. ಯಾಕೆಂದರೆ ನಾವು ಪ್ರಿಯರೇ ಜಯದಲ್ಲಿ ನಾವು ಹೇಳುವಾಗ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕಾಗಿದೆ. ಮತ್ತು ನಾವು ನೋಡುವಾಗ 1ನೇ ಯೋಹಾನ 1ನೇ ಸಂಧಿ 7ನೇ ವಚನದಲ್ಲಿ ಹೇಳುವಂತಾಗಿದೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ. ಅಬೇನ್. ಯಾಕೆಂದರೆ ಪ್ರಿಯರೇ, ಇಲ್ಲಿ ಏನಂತಾನೆ ಯೋಹಾನನು ಹೇಳಿದರೆ, ನೀವು ದೇವರು ಯಾವ ರೀತಿ ಬೆಳಕಿನಲ್ಲಿ ಇದ್ದನೋ ಅದೇ ರೀತಿ ನೀವು ಸಹ ಬೆಳಕಿನಲ್ಲಿ ನಡೆಯುವುದಾದರೆ ಅನ್ಯೋನ್ಯತೆಯಲ್ಲಿ. ಇವತ್ತು ಸಭೆಗೆ ಒಂದು ಸಂದೇಶವನ್ನು ಕೊಡುತ್ತಾನೆ, ಕ್ರೈಸ್ತರಲ್ಲಿ ಇರಬೇಕಾದಂಥ ಈ ಒಂದು ಗುಣವನ್ನು ಯೋಹಾನ ನಮಗೆ ತಿಳಿಸ್ಕೊಡುವಂತನಾಗಿರ್ತಾನೆ ಪ್ರಿಯರೇ. ಯಾಕೆಂದರೆ ನಮ್ಮಲ್ಲಿ ಏನಂತಾರೆ, ದೇವರ ಆತನ ಮಗನ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ. ಯಾವಾಗ ನಾನು ಪರಿಶುದ್ಧ ಆಗ್ತೇನೆ ಅಂದರೆ ಅನ್ಯೋನ್ಯತೆಯಲ್ಲಿ ನಾನು ಒಂದು ಜೊತೆಯಲ್ಲಿರೋ ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ.
ಇವತ್ತು ಈ ಅನ್ಯೋನ್ಯತೆಯನ್ನು ಸಭೆಯಲ್ಲಿ ನಾವು ಕಾಣಬೇಕಾಗಿದೆ. ನಮ್ಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಅನ್ಯೋನ್ಯತೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವಾಗ ಸ್ವಾಮಿ ಆ ಶಿಲುಬೆ ಮೇಲೆ ಪಡ್ಕೊಟ್ಟಿದ್ದ ಜಯವನ್ನು ನಾವು ಅನುಭವಿಸುವಂತರಾಗಿರ್ತೇವೆ ಪ್ರಿಯರೇ. ಸೊ ಆದ್ದರಿಂದ ಇವತ್ತು ಕ್ರಿಸ್ತನಿಂದ ನಾವು ಏನಾಗಿದ್ದೇವೆ? ಬೆಳಕಾಗಿದ್ದೇವೆ. ನೋಡ್ರಿ, ಸ್ವಾಮಿ ಈ ಲೋಕದ ಬೆಳಕಾಗಿ ಬಂದನು. ನೀವು ಬೆಳಕಾಗಿದ್ದೀರಿ ಅಂತ ಹೇಳಿದನು ಪ್ರಿಯರೇ. ಯಾಕಂದರೆ ನಾವು ನೋಡ್ರಿ, ಅವನು ಹೇಳುವಾಗ ಆತನ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಆಮೆನ್. ಕ್ರಿಸ್ತನು ಈ ಪಾಪದ ಲೋಕಕ್ಕೆ ಆ ಬೆಳಕಂತ ಅಂದ್ಬಿಟ್ಟು, ನಾನೇ ಈ ಲೋಕದ ಬೆಳಕು ಅಂತ ಹೇಳೋದು. ಇವತ್ತು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದೆ, ನೀವು ಈ ಲೋಕದ ಬೆಳಕಾಗಿದ್ದೀರಿ. ಹೌದು ಪ್ರಿಯರೇ, ಈ ಲೋಕದ ಬೆಳಕಾದಂಥ ನಮ್ಮನ್ನು ಸ್ವಾಮಿ ತನ್ನ ಬೆಳಕಿನ ಮುಖಾಂತರ ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸಿದ್ದಾನೆ. ಆ ಸತ್ಯದ ಬೆಳಕಲ್ಲಿ ನಮ್ಮನ್ನು ಸ್ವಾಮಿ ಕರೆಯಲ್ಪಟ್ಟಿರುವಾಗ ಅದನ್ನು ನಾವು ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕಾಗಿದೆ, ತೋರಿಸ್ಕೊಳ್ಬೇಕಾಗಿದೆ. ನಮ್ಮ ಒಂದೊಂದು ಪ್ರತಿಯೊಂದು ಮಾತುಗಳು, ನಡೆ, ನುಡಿ ಪ್ರತಿಯೊಂದು ಕ್ರಿಸ್ತನ ಬೆಳಕಿನಲ್ಲಿ ನಾವು ಜೀವಿಸಬೇಕಾಗಿದೆ. ಇತರರು ನಮ್ಮ ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಕಾಣಬೇಕಾಗಿದೆ. ಯಾಕಂದರೆ ಪ್ರಿಯರೇ, ಇವತ್ತು ನಾವು ಅನ್ಯ ರೀತಿಯಲ್ಲಿ ಕತ್ತಲಲ್ಲಿ ಜೀವಿಸೋರಲ್ಲ, ಬೆಳಕಿನಲ್ಲಿ ಬಂದಂಥ ಮಕ್ಕಳು. ಸೊ ಆದ್ದರಿಂದ ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಆ ಒಂದು ಭಾವನೆ ಇವತ್ತು ಸ್ವಾಮಿ ನಮಗೆ ಆಶೀರ್ವಾದನ ಕೊಟ್ಟಿದ್ದಾನೆ. ನಮ್ಮನ್ನು ಈ ಲೋಕದ ಬೆಳಕಾಗಿ ಆರಿಸಿಕೊಂಡಿದ್ದಾನೆ ಪ್ರಿಯರೇ. ನಮ್ಮನ್ನು ಆ ಸತ್ಯದ ಬೆಳಕಿಗೆ ಕರೆಯಲ್ಪಟ್ಟಿದ್ದಾನೆ. ಸೊ ಆದ್ದರಿಂದ ಪ್ರಿಯರೇ, ಈ ಕೊನೆ ಕಾಲದಲ್ಲಿ ನಾವೆಲ್ಲರೂ ಕ್ರಿಸ್ತನು ತಂದುಕೊಟ್ಟಂಥ ಜಯದಲ್ಲಿ ಜೀವಿಸುವಾಗ ಅವನ ಆತ್ಮದಿಂದ ನಾವು ಏನಂತೀರಿ ಅಂದರೆ ಆ ಸತ್ಯದ ಮಾರ್ಗದಲ್ಲಿ ನಡೆಯುವಂತಾಗಿದೆ. ಇದೇ ನಾವು ಲೋಕಕ್ಕೆ ದೇವರಿಗೆ ತರುವಂಥ ಮಹಿಮೆ ಆಗಿರುವಂತಾಗಿದೆ. ನಾನು ಮತ್ತು ನೀವು ಸತ್ಯದ ಬೆಳಕಲ್ಲಿ ಹೋಗುವಾಗ ಕ್ರಿಸ್ತನಿಗೆ ಮಹಿಮೆ ಬರುವಂತಾಗಿದೆ ಪ್ರಿಯರೇ. ಪರಲೋಕದಲ್ಲಿರುವ ನಮ್ಮ ತಂದೆಗೆ ಮಹಿಮೆನ ತರುವಂತಾಗಿರ್ತೇವೆ. ದೇವರು ನಮ್ಮೆಲ್ಲರೂ ಆಶ್ವಯಿಸಲಿ ಪ್ರಿಯರೇ. ಇವತ್ತು ನಮ್ಮನ್ನು ಆ ಸತ್ಯದ ಬೆಳಕಿನಲ್ಲಿ ಕರೆದಿದ್ದಾನೆ. ನಾವು ದಾಸರಲ್ಲ, ನಾವು ಆತನ ಮಕ್ಕಳಾದ ಮೇಲೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಪ್ರಿಯರೇ. ಆ ಒಂದು ಭಾಗ್ಯವನ್ನು ನಾವು ನೆನೆಸ್ಕೊಳ್ಳುವಾಗ ಸ್ವಾಮಿ ಬರುವಾಗ ಆ ಭಾಗ್ಯದಲ್ಲಿ ನಾವು ಏನಿರ್ತೀರಿ ಇತರಿಗೆ ಸಾರಬೇಕಾಗಿದೆ. ನಾವು ದಾಸರಲ್ಲ, ಆದರೆ ದೇವರ ಮಕ್ಕಳಾಗಿದ್ದೇವೆ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ಸ್ವಾಮಿ ಅವನ ಶಿಲುಬೆ ಮರಣ ಒಂದು ಮುಖಾಂತರ ನಮ್ಮನ್ನು ತನ್ನ ಮಕ್ಕಳಾಗಿ ಯಾರು ಅವನು ಅಂಗೀಕರಿಸಿಕೊಂಡರೋ ಅವ್ರಿಗೆ ಮಕ್ಕಳಾಗ ಭಾಗ್ಯವನ್ನು ಕೊಟ್ಟನು. ಯೋಹಾನ 1ನೇ ಸಂಧಿ 12ನೇ ವಚನ ಹೇಳುವಂತಾಗಿದೆ ಪ್ರಿಯರೇ. ಯಾರು ಅವನು ಸ್ವಂತ ರಕ್ಷಣೆಗೆ ಆರಿಸ್ಕೊಂಡ್ರೋ, ಯಾರು ನಂಬಿಕೆ ಇಟ್ಟರೋ ಕ್ರಿಸ್ತನಲ್ಲಿ, ಅವರೆಲ್ಲರೂ ದೇವರ ಮಕ್ಕಳಾಗುವಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ಆ ಭಾಗ್ಯ ತಂದೆ ನಮ್ಮದಾಗಿದೆ. ಇದು ಇತರಿಗೂ ಇನ್ನೂ ಹೆಚ್ಚು ಆತ್ಮಗಳಿಗೆ ಈ ಭಾಗ್ಯವನ್ನು ನಾವು ಹಂಚಿಕೊಳ್ಳೋಣ, ಸಾರೋಣ. ದೇವರು ವಾಕ್ಯವನ್ನು ಆಶ್ವಯಿಸಿ ನಮ್ಮೆಲ್ಲರನ್ನು ಆ ಸತ್ಯದಲ್ಲಿ ನಡೆಸಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ಬಹಳ ಪ್ರೀತಿ ಮಾಡುವಂಥ ತಂದೆಯ ದೇವರೇ, ನೀನು ಆಮೆಗೆ ಸ್ತೋತ್ರ. ನಿನ್ನ ಸತ್ಯದ ಬೆಳಕಿನಲ್ಲಿ ನಮಗೆ ಮಾಡಿದ್ದಿ ಸ್ತೋತ್ರಪ್ಪ. ನೀನು ಪಾಪದ ಲೋಕದಲ್ಲಿ ಪಾಪದ ಜೀವಿತದ ಮೇಲೆ ಜಯವನ್ನು ತಂದುಕೊಟ್ಟದಕ್ಕೂ ಸ್ತೋತ್ರ. ಈ ಲೋಕದ ಮೇಲೆ ಜಯವನ್ನು ತಂದುಕೊಟ್ಟದಕ್ಕೂ ಸ್ತೋತ್ರ ತಂದೆ. ನಿನ್ನ ಜಯದಲ್ಲಿ ನಾವು ನಿನ್ನನ್ನು ಎದುರು ನೋಡುವಂಥ ಭಾಗ್ಯವನ್ನು ಕೊಟ್ಟಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ ಎಂದು ಪ್ರಭು ರಕ್ಷಕನಾದ ಯೇಸುವಿನ ಮಧುನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೆನ್.